ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಮಗ ಝೆನ್ ಮೋಟರ್ ಜಾಹಿದ್ ಮಾತಾಡ್ತಿದ್ದೀನಿ. ನೋಡಿ, ಆಗಸ್ಟ್ 1-2 ರೈಸ್ ಇತ್ತು ಅಂತ ಕಲ್ಕತ್ತಾನಲ್ಲಿ ಹೇಳಿದ್ದೆ ನಾನು ನಿಮ್ಗೆ. ಕಲ್ಕತ್ತಾಗ ಹೋಗಿ ರೈಸು ಆಗ್ಲೇ ಬಂದೈತೆ. ಕಲ್ಕತ್ತಾ ಮತ್ತೆ ಕೊಯಮತ್ತೂರ್ ಮುಗಿಸ್ಕೊಂಡ್ ಬಂದಿರೋದಿದ್ದು ರೈಸು. ನೋಡಿ, ಗಾಡಿ ಇವಾಗ ಈಚೆ ಬರ್ತೈತೆ ಗ್ಯಾರೇಜ್ಗೆ. ನೋಡಿ, ನಮ್ಮವ್ರು ಎಲ್ಲಾ ತೆಗಿತಾವ್ರ ಗಾಡಿ ಇವಾಗ. ಕಲ್ಕತ್ತಾಗ ಹೋಗಿದ್ದು, ಕಲ್ಕತ್ತಾಗ ಹೋಗಿ ಆಮೇಲೆ ಬಂದ್ಬಿಟ್ಟು ನಿನ್ನೆ ಡೇಟಿಗೆ ಮುಗಿಸ್ಕೊಂಡು ಕೊಯಮತ್ತೂರ್ನಲ್ಲಿ ಬಂದಿರೋದು. 9ನೇ ತಾರೀಕು ಕೊಯಮತ್ತೂರ್ನಲ್ಲಿ ಇದ್ದಿದ್ದು. ಕೊಯಮತ್ತೂರು ರೈಸ್ ಫಿನಿಶ್ ಮಾಡ್ಕೊಂಡು ಬಂದಿರೋದು. ನೋಡಿ, ನಮ್ ಗಾಡಿ 15 ದಿನ ಆದ್ಮೇಲೆ ನಮ್ ಗಾಡಿ ಇವತ್ತು ನಮ್ ಕಾಣಿಸ್ತೈತೆ. ಗಾಡಿ ನೋಡಿ, ಫ್ರಂಟ್ ವೀಲ್ ಇಲ್ಲ, ಓಮ್ನಿ ಗಾಡಿನಲ್ಲಿ ಹಾಕೊಂಡ್ ಬಂದಿರೋದು. ನಿನ್ನೆ ಕೊಯಮತ್ತೂರ್ ತಗೊಂಡೋಗಿದ್ದು ಗಾಡಿ ಓಮ್ನಿನಲ್ಲೇ. ಕಲ್ಕತ್ತಾಗ ಹೋಗಿದ್ದು ವಾಲಿಯಾ ಕಾರ್ನಲ್ಲಿ, ಇದ್ರಲ್ಲ. ನಮ್ ಟ್ಯೂನರು ರೈಸ್ ಬೈಕ್ದು ನಮ್ ಓನರು ನೋಡ್ತವ್ರೆ ಟ್ರೋಫಿಗಳು. ನೋಡಿ, ಇದು ಬಂದ್ಬಿಟ್ಟು ಕಲ್ಕತ್ತಾನಲ್ಲಿ ನಡೆದಿದ್ದ ರೈಸ್ದು ಟ್ರೋಫಿಗಳು. ಇದು ಇಷ್ಟು 7 ಟ್ರೋಫಿಗಳು, ಟೋಟಲ್ 7 ಟ್ರೋಫಿ. ಇದು ಸೆಕೆಂಡ್ ರನ್ನರ್ ಅಪ್ ಕಲ್ಕತ್ತಾದು. ಅಪ್ ಟು 550 ಕ್ಯಾಟಗರಿ ಇದು ನಡೆದಿದ್ದು. ಆಮೇಲೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸೆಕೆಂಡ್ ರನ್ನರ್ ಅಪ್ ಆಯ್ತು. ನೆಕ್ಸ್ಟ್ ಟ್ರೋಫಿ ಇವಾಗ ನೋಡ್ಕೊಳ್ಳಿ. ರನ್ನರ್ ಅಪ್ 550 ಕ್ಯಾಟಗರಿ, ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಬೈಕ್. ನೋಡಿ, ಇದು ಬಂದ್ಬಿಟ್ಟು ಸೆಕೆಂಡ್. 2 ಆಯ್ತು ಇದು ಟ್ರೋಫಿಗಳು. ಫಾರಿನ್ ಓಪನ್ ಎಲ್ಲ 450cc ಬೈಕ್ಗಳು ಇದ್ದಿದ್ದು. ಕವಾಸಕಿ KTM ಬೈಕ್ಸ್ಗಳು ಎಲ್ಲ ಇದರಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿರೋದು ಗ್ರೂಪ್ ಎ ನಲ್ಲಿ. ಆಮೇಲೆ ಇದು 3 ಆಯ್ತು ಟ್ರೋಫಿಗಳು. ಆಮೇಲೆ 4ನೇ ಟ್ರೋಫಿಗಳು ತೋರಿಸ್ತಾ ಇದ್ದೀನಿ. ಬಂದ್ಬಿಟ್ಟು ನಾವಿಸು, ಇದು ಬಂದ್ಬಿಟ್ಟು ವಿನ್ನರು. ನೋಡಿ, ಇದು ಫಸ್ಟ್ ಆಗಿರೋದು ಆಯ್ತಾ. ಹಂಗೆ ಸೇಮು ಇನ್ನೂ ಒಂದು ಸೇಮು ನಾವಿಸು ವಿನ್ನರ್ ಆಫ್ ಇದೂನು ಆಯ್ತಾ. ಇದು ನೋಡಿ, ಓಪನ್ ಅಪ್ ಟು 260 ಕ್ಯಾಟಗರಿ, ಇದರಲ್ಲೂ ವಿನ್ನರು ಆಯ್ತಾ. ಆಮೇಲೆ ಲಾಸ್ಟ್ ಇದು ಟ್ರೋಫಿ ಕಾಣಿಸ್ತೈತಲ್ಲ, ಇದು ಬಂದ್ಬಿಟ್ಟು ನಿಮ್ಗೆ ನೋಡ್ಕೊಳ್ಳಿ ನೀಟಾಗಿ. ಫಸ್ಟ್ ಟ್ರೋಫಿಗಳು ನೋಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ ಆಯ್ತಾ. ಇದು ಮಾತ್ರ, ಇದು ತೋರಿಸ್ತಾ ಇದೀನಲ್ಲ, ಇದು ಮಾತ್ರ ಕಲ್ಕತ್ತಾಗೆ ಹೋಗಿ ಗೆದ್ಕೊಂಡ್ ಬಂದಿರೋದು. ನೋಡಿ, ಇದು ಬಂದ್ಬಿಟ್ಟು 6 ಟ್ರೋಫಿ ಗೆದ್ದಿರೋದು. ಎಲ್ಲಾ ಕ್ಲಾಸ್ ಲೆಕ್ಕ ಹಾಕೊಂಡು ಓವರ್ ಆಲ್ ನೋಡಿ, ಇದು ಬೆಸ್ಟ್ ರೈಡರ್ ಟ್ರೋಫಿ. ಇದು ಬಂದ್ಬಿಟ್ಟು ಬೆಸ್ಟ್ ರೈಡರ್ ಟ್ರೋಫಿ ಓವರ್ ಆಲ್. ನೋಡಿ ಆಯ್ತಾ, ಇಲ್ಲಿ ನೋಡಿ ಮುಗ್ದೋಯ್ತು. ಇದು ಕಲ್ಕತ್ತಾದು 1ನೇ ತಾರೀಕು 7ನೇ ತಾರೀಕು ನಡೆದಿದ್ದು. 1ನೇ ತಾರೀಕು ಕ್ವಾಲಿಫೈ, 7ನೇ ತಾರೀಕು ಫೈನಲ್. ನೋಡಿ, ಇದು ಮುಗೀತು ಇದ್ರದ್ದು ಕಲ್ಕತ್ತಾ. ಇದು ಕೊಯಮತ್ತೂರ್ದು ಟ್ರೋಫೀಸ್ಗಳು ಕಲ್ಕತ್ತಾನಲ್ಲಿ ಫಿನಿಶ್ ಮಾಡಿ 9ನೇ ತಾರೀಕು ನಿನ್ನೆ ದಿನ ಇದು ಬಂದಿರೋದು ಗೆದ್ಕೊಂಡು. ನೋಡಿ, ನಡೆದಿದ್ದು ಡೈರೆಕ್ಟ್ ಡ್ರಾಗ್ ರೈಸ್ 260 ಕ್ಯಾಟಗರಿ. ಇದು ಬಂದ್ಬಿಟ್ಟು ಥರ್ಡ್ 260 ಕ್ಯಾಟಗರಿನಲ್ಲಿ ಮಾಡಿದ್ದು. ಆಮೇಲೆ ಬಂದ್ಬಿಟ್ಟು ಇದು ನೆಕ್ಸ್ಟ್ ಸೇಮ್ ಇದೂನು. ಇದು ಬಂದ್ಬಿಟ್ಟು ಹೀರೋ ಓಪನ್ ನಲ್ಲಿ ಮಾಡಿರೋ ಥರ್ಡ್ ಇದು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಾವಿಸು ಥರ್ಡ್. ಇವಾಗ ತೋರಿಸ್ತಾರಲ್ಲಿ 2 ಗಾಡಿ ಬಿಟ್ಟಾಗ ಇದ್ರಲ್ಲಿ ಬೇರೆ ತರ, ಇದೇ ಬೇರೆ ತರ ರೈಸು, ಇದೇ ಬೇರೆ ತರ ರ್ಯಾಲಿ ಟೈಮಿಂಗ್ ರೈಸ್. ಇದು ಬಂದ್ಬಿಟ್ಟು ಕ್ವಾಲಿಫೈ, ಸೆಮಿಫೈನಲ್, ಫೈನಲ್ 3 ರೌಂಡ್ಗಳು ಇರ್ತವೆ. 2 ಗಾಡಿ ಟೈಮಿಂಗ್ಸ್. ಅದನ್ನು ಟೈಮಿಂಗ್ಸ್ 1 ಸೆಕೆಂಡ್ ಹೆಚ್ಚು ಕಡಿಮೆ ಆದ್ರೂ ಕ್ಲಾಸ್ ಹೋಯ್ತು ಅಂತ ನಮ್ ಲೆಕ್ಕಾಚಾರ. ನೋಡಿ ಗೈಸ್, ರೈಸ್ ನಲ್ಲಿ ಲಾಸ್ಟ್ ನಡೆಯೋದಂದ್ರೆ ಇದು ಮಾತ್ರ ಇಂಡಿಯನ್ ಓಪನ್ ಕ್ಲಾಸ್. ಇದರಲ್ಲಿ ಎಲ್ಲ ಫುಲ್ ಫಾಸ್ಟೇಜ್ ರೈಡರ್ಸ್ಗಳು. ಲಾಸ್ಟ್ ರೌಂಡ್ ನಡೆಯೋದು ನಮ್ ಇಂಡಿಯಾದು ರೈಸಿಂಗ್ ನಲ್ಲಿ ಇದೆ. 4th ಆಗಿರೋದು ಇದರಲ್ಲಿ. ವಿತ್ ಡೆಡ್ ಬೈಕ್ ರೈಸ್ದು ಎಲ್ಲ ಇದೇ ಬೇರೆ ಟ್ರೋಫಿಗಳು, ಇದೇ ಕ್ಲಾಸ್ ತರ ಬೇರೆ ಒಂದು, ಇದೇ ಬೇರೆ. ಇದ್ರಲ್ಲಿ ಬಂದ್ಬಿಟ್ಟು
15 ಇಂದ 20 ಗಾಡಿಗಳು ಇರ್ತವೆ ಒಂದೊಂದು ಕ್ಲಾಸ್ಗೆ. ನೋಡಿ ಇದೇ ಒಂದ್ ಕ್ಲಾಸ್ಗೆ ಬೇರೆ ತರ ಇರ್ತದೆ ಗಾಡಿಗಳು, ಇದೇ ಒಂದ್ ಕ್ಲಾಸ್ಗೆ ಬೇರೆ ತರ ಇರ್ತದೆ, ಎಲ್ಲ ಒಂದೊಂದ್ ತರ ಸಪರೇಟ್ ಕ್ಯಾಟಗಿರಿಗಳು ಇರ್ತವೆ. ಇದು ಬಂದ್ಬಿಟ್ಟು ಆ ತರ ಅಲ್ಲ. ಇದೆಲ್ಲ ಏನಿದ್ರು ಈ ಟ್ರೋಫೀಸ್ ಗಳು ಬಂದ್ಬಿಟ್ಟು ಕಲ್ಕತ್ತಾನಲ್ಲಿ ಗೆದ್ದಿರೋದು. ಇದು ಹೆಂಗಂದ್ರೆ ಎಲ್ಲ ಒಂದ್ 15-20 ಗಾಡಿಗಳು ಇರ್ತವೆ, ಅದ್ರಲ್ಲಿ ಇದು ಮಾಡೋದು ರೆಡ್ ರೈಸ್ದು. ಇದ್ರಲ್ಲಿ ಹೆಂಗಿರ್ತವೆ ಅಂದ್ರೆ ಫಸ್ಟ್ ಬಿಟ್ಟಾಗ 10 ಗಾಡಿನಲ್ಲಿ 3 ಇಲ್ಲಾಂದ್ರೆ 4 ಕ್ವಾಲಿಫೈ ಇಕ್ಕಿರ್ತಾರೆ. ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಕ್ವಾಲಿಫೈ. ಫೈನಲ್ ರೌಂಡ್ ನಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಇರ್ತಾರೆ ಅವ್ರದ್ದು ಮಾತ್ರ. ಇದು ಬಂದ್ಬಿಟ್ಟು ನಿಮ್ಗೆ ಆತರ ಅಲ್ಲ, ಇದು ಬಂದ್ಬಿಟ್ಟು ನಿಮ್ಗೆ ಟೈಮಿಂಗ್ಸ್ ಇರ್ತದೆ. ಇದು ಬಂದ್ಬಿಟ್ಟು ಎರಡೆರಡು ಗಾಡಿ ಬಿಡೋದು ಟೈಮಿಂಗ್ಸ್. ಕೊಯಮತ್ತೂರ್ನಲ್ಲಿ ನಡೆದಿದ್ದು ರಾಲಿ ತರ ಇದು. ಎಲ್ಲಾ ಕ್ಲಾಸ್ ನಲ್ಲಿನೂ ಎರಡೆರಡು ಗಾಡಿ. ಫೈನಲ್, ಸೆಮಿಫೈನಲ್ ಇದೇ ತರ ರೈಸ್ ಹೋಗ್ತಾ ಇರ್ತೀವಿ ನಾವು, ಗೆದ್ಕೊಂಡ್ ಬರ್ತೀವಿ. ಇನ್ನ ಬೇಜಾನ್ ರೈಸ್ಗಳವೆ, ನಮ್ಮ ಅಣ್ಣ ಇನ್ನ ಬೇಜಾನ್ ಗಾಡಿ ರೆಡಿ ಮಾಡೋದ್ ಬಾಕಿ ಅವೆ. ನೋಡಿ ಕಲ್ಕತ್ತಾ ಆಮೇಲೆ ಕೊಯಮತ್ತೂರ್ದು ರೈಸ್ ಫಿನಿಶ್ ಮಾಡಿದೀವಿ. ಇನ್ನ ಇದೇ ತರ ಟ್ರೋಫಿ ಗೆದ್ಕೊಂಡ್ ಬರ್ತಾ ಇರ್ತೀವಿ. ನಮ್ಮ ಈ ಎಲ್ಲಾ ರೈಡರ್ಗಳಿಗೂ ಸಪೋರ್ಟ್ ಮಾಡಿ. ಇದೇ ತರ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇದೇ ತರ ನಂದು ವಿಡಿಯೋಗಳು ನೋಡ್ತಾ ಇರ್ಬೇಕಂದ್ರೆ ನೀವು ಟ್ರೋಫೀಸ್ಗಳದಿರ್ಲಿ, ನಮ್ ಗ್ಯಾರೇಜ್ ಕೆಲ್ಸದಿರ್ಲಿ, ಏನಾನ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ ಬಾಯ್ ಗೈಸ್.